ಎಫ್ದು ಲೀಸು ಅದನ್ನು ರಿನ್ಯೂ ಮಾಡೋದಕ್ಕೆ ಈಗಾಗಲೇ ನಾವು ಪ್ರಯತ್ನವನ್ನು ಕರ್ನಾಟಕ ಸರ್ಕಾರದ ಜೊತೆ ಕೂಡಿ ಮಾಡ್ತಾಯಿದ್ದೇವೆ. ಅದು ಲೀಸ್ ಆಗ್ತಾ ಇದ್ದಂಗೆ ಅದೇನಲ್ಲಿ ಲಂಪ್ಸ್ ಬಿದ್ದಿದೆ, ಅದರಲ್ಲಿ ಕೂಡ ಈಗ ಹೊಸ ಟೆಕ್ನಾಲಜಿ ಪ್ರಕಾರ ಅದನ್ನು ಚಿನ್ನವನ್ನು ತೆಗಿಬೋದು ಅನ್ನುವಂಥದ್ದು ಒಂದು ಅಂದಾಜಿದೆ. ಆ ಲಂಪ್ಸನ್ನು ಒಂದು ಸರ್ತಿ ನಾವು ಆಪ್ಷನ್ ಮಾಡಿದರೆ ಉಳಿದ ಜಾಗವನ್ನು ನಾವು ಮಾನಿಟೈಸೇಷನ್ದಲ್ಲಿ ಕರ್ನಾಟಕ ಸರ್ಕಾರಕ್ಕೂ ಅಥವಾ ಬೇರೆ ಇನ್ನೇನಾದರೂ ಇದಕ್ಕೂ ನಾವು ಕೂಡ ಅಲ್ಲಿ ಚಿನ್ನ ಆ ಪ್ರಮಾಣದಲ್ಲಿ ಚಿನ್ನ ಇಲ್ಲ. ಈಗ ನಾವು ಅದನ್ನು ಎಕ್ಸ್ಪ್ಲೋರೇಷನ್ನು ನಾವು ಮಾಡಿಸಿದ್ದೀವಿ, ಅಲ್ಲಿ ಚಿನ್ನ ಇಲ್ಲ. ಅಲ್ಲಿ ಇರುವುದಿಲ್ಲ, ಲಂಪ್ಸ್ದಲ್ಲಿ ಭಾಳ ಕಮ್ಮಿ ಪ್ರಮಾಣದಲ್ಲಿದೆ. ಬಟ್ ನಾವು ಇಟ್ ಈಸ್ ಬಿಕಮಿಂಗ್ ವಯಬಲ್ ಅನ್ನುವಂಥದ್ದು ಒಂದು ರಿಪೋರ್ಟ್ ಬಂದಿದೆ, ಅದಕ್ಕೆ ನಾವು ಅದನ್ನು ಮಾಡ್ತೇವೆ. ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ JDS ಬಿಜೆಪಿ ಮೈತ್ರಿ ಆಗಿದೆ, ಕೋಲಾರದ ಟಿಕೆಟ್ ಸ್ವಲ್ಪ ಗೊಂದಲ ನಡೀತಾ ಇದೆ. JDSಗೆ ಬಿಜೆಪಿ ನೋಡಿ, ಯಾವುದೂ ಆ ರೀತಿ ತೀರ್ಮಾನಗಳು ಇನ್ನೂ ಯಾವ ಸೀಟ್ ಅವ್ರಿಗೆ ಬಿಟ್ಟುಕೊಡಬೇಕು ಅಂತ ಯಾವುದೂ ತೀರ್ಮಾನ ಆಗಿಲ್ಲ. ನಾವು ತೀರ್ಮಾನ ಮಾಡಬೇಕಾದ್ರೆ ನಮ್ಮ ಪಕ್ಷದ ರಾಷ್ಟ್ರೀಯ ನೇತೃತ್ವ ನಮ್ಮೆಲ್ಲರ ಜೊತೆಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಎಲ್ಲ ರೀತಿಯಿಂದ ಯಾವ್ಯಾವುದು ಸೀಟುಗಳು ಯಾವ್ಯಾವ ಕ್ಷೇತ್ರಗಳು ಇವತ್ತು ನಮಗೆ ಕೋಲಾರ ನಮ್ಮ ಬಲವಾದ ಕ್ಷೇತ್ರ. ಈಗ ನಮ್ಮ ಇಲ್ಲಿನ MP ಅವರು ಸಹಿತ ಭಾಳ ಒಳ್ಳೆ ರೀತಿ ಕೆಲಸವನ್ನು ಮಾಡಿದ್ದಾರೆ. ಅದನ್ನೆಲ್ಲ ಪರಿಗಣಿಸಿ ನಮ್ಮ ರಾಷ್ಟ್ರೀಯ ನಾಯಕರು ದೇವೇಗೌಡರ ಜೊತೆಗೆ ಮತ್ತು ನಾವು ಇಲ್ಲಿ ರಾಜ್ಯ ಮಟ್ಟದಲ್ಲಿ ಕುಮಾರಸ್ವಾಮಿ ಜೊತೆಗೆ ಮಾತುಕತೆ ಮಾಡಿ ತೀರ್ಮಾನ. ಅಲ್ಲ ಸರ್, JDSಗೆ ಬಿಟ್ಕೊಡ್ಬೇಕು ಅಂದ್ರೆ ಒತ್ತಾಯ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಕೋಲಾರಲ್ಲಿ ಯಾವುದೇ ತೀರ್ಮಾನ ಆಗಿಲ್ಲ. ಈಗ ಅಲ್ಲ ಸರ್, ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ಶಾಸಕರು ಯಾವ ತೀರ್ಮಾನವೂ ಆಗಿಲ್ಲ. ನೋ ಡಿಸಿಷನ್ ಹ್ಯಾಸ್ ಬಿನ್ ಟೇಕನ್. ಅವ್ರಿಗೆ ಎಷ್ಟು ನಮಗೆ ಎಷ್ಟು ಆ ಥರದ್ದು ಆ ರೀತಿ ಇನ್ನೂ ಏನಾಗಿಲ್ಲ. ಥ್ಯಾಂಕ್ ಯು.